ಚಿಕ್ಕಬಳ್ಳಾಪುರದಲ್ಲಿ ನಡೆದ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಡೆದ 70ನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಚಿಕ್ಕಬಳ್ಳಾಪುರದ ಅಣಕನೂರು, ವಾಣಿ ಚಿತ್ರಮಂದಿರ ಮತ್ತು ಚದಲ್ಪುರ 3 ಕಡೆ ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಚಳುವಳಿ ಚಲಪತಿಗೌಡರು, ಜಿಲ್ಲಾಧ್ಯಕ್ಷರಾದ ಸುರೇಶ್ ಬಾಬುರವರು, ಜಿಲ್ಲಾ ಮಹಿಳಾ ಘಟಕ ಅಧ್ಯಕ್ಷರಾದ ಸುಪ್ರಿಯಾ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ದೇವರಾಜ್, ಯುವ ಘಟಕ ಜಿಲ್ಲಾಧ್ಯಕ್ಷರಾದ ಮನೋಜ್ ಹಾಗೂ ಕಾರ್ಮಿಕ ಘಟಕ ಜಿಲ್ಲಾಧ್ಯಕ್ಷರಾದ ದೀಪಕ್, ಪವನ್ ರೆಡ್ಡಿ, ರಾಜೇಶ್, ರಮಾಮಣಿ, ರಮೇಶ್, ಹರೀಶ್, ಜಿಲ್ಲಾ ಉಪಾಧ್ಯಕ್ಷರಾದ ಸಂದೀಪ್, ಪ್ರಸನ್ನಕುಮಾರ್, ಬೆಂಗಳೂರು ನಗರ ಘಟಕ ಅಧ್ಯಕ್ಷರಾದ ಮಂಜುನಾಥ್, ಪಾರ್ವತಮ್ಮ, ಶೋಭಾ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಇದು ಒಂದು ಕನ್ನಡ ನಮ್ಮ ನಾಡ ಹಬ್ಬ. ಈ ನಾಡ ಹಬ್ಬ ನಮ್ಮ ಎಲ್ಲರಿಗೂ ಸಂತೋಷ, ಸಡಗರ ತಂದುಕೊಡುವಂತಹ ದಿನ. ಈ ಒಂದು ದಿನಕ್ಕೆ ನಾವು 1 ವರ್ಷಗಳ ಕಾಲ ಕಾಯ್ತಾ ಇರ್ತೀವಿ. ಎಲ್ಲ ಬಂದು ಕಾರ್ಯಕ್ರಮಕ್ಕೆ ಆಗಮಿಸಲಿಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಬಯಸ್ತಾ ಇದ್ದೀವಿ. ಮತ್ತು ಕನ್ನಡನ ರಕ್ಷಿಸಬೇಕಾಗಿರೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯದಲ್ಲಿ ಡಾಕ್ಟರ್ ಚಳುವಳಿ ಚಲಪತಿಗೌಡರ ಸಾರಥ್ಯದಲ್ಲಿ 70ನೇ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು. ಯಾರ್ಯಾರು ಪೂಜೆ ಮಾಡ್ತೀವಿ ಬಲ್ಲ ಅಂತ ಇಲ್ಲ, ಬಂದು ಮಾಡಿ ಪೂಜೆ ಬಂದ್ರೆ ಇಲ್ಲ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಲ್ವಾ, ಮಾಡಿ ಅತ್ತೆ ಬರಲ್ಲ ನೀವು ಒಪ್ಕೊಂತೀರಿ. ಅಮ್ಮ ಇದೆ ಹೇಳಿದ್ದು ಬರಲ್ಲ ಅಂದ್ರೆ ಅದಕ್ಕೆ ಸಮಾಧಾನ ಹೇಳಿ ಜಿಲ್ಲಾಧ್ಯಕ್ಷ ನೀವು ಅಷ್ಟೇ ತರ್ಸ್ಕೊಂಡಿದ್ದೀರಾ. ಅಮ್ಮ ಇಲ್ಲ ಅಮ್ಮ ಇಲ್ಲ ವಿದ್ಯೆ ಮಾಡೋದು. ಈ ಕಡೆ ಬನ್ನಿ, ಇಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ನಾವು 70ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಅದ್ದೂರಿಯಾಗಿ ಚಿಕ್ಕಬಳ್ಳಾಪುರದ ಜಿಲ್ಲಾ ಅಧಿಕಾರಿಗಳ ಕಚೇರಿಯ ಹಿಂಭಾಗದಲ್ಲಿರುವಂಥ ಕುವೆಂಪು ನಗರದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿ, ಚಿಕ್ಕಬಳ್ಳಾಪುರ ಹೃದಯ ಭಾಗದಲ್ಲಿರುವಂಥ ನಮ್ಮ ವಾಣಿ ಚಿತ್ರಮಂದಿರದ ಮುಂಭಾಗದಲ್ಲಿ ವಿದ್ಯುತ್ ಒಂದು ಸಂಚಾರ ನಿಗಮದ ಒಂದು ಕಚೇರಿ ಮುಂಭಾಗದಲ್ಲಿ ಧ್ವಜಾರೋಹಣವನ್ನು ನೆರವೇರಿಸಿ, ಈಗ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರ ಮತ್ತು ಹೈದರಾಬಾದ್ ರಸ್ತೆಗೆ ಸಂಪರ್ಕ ಕಲ್ಪಿಸುವಂಥ ಈ ಒಂದು ಕುವೆಂಪು ವೃತ್ತ ಅಂತೇನು ನಾವು 4 ವರ್ಷಗಳಲ್ಲಿ ಈ ಒಂದು ವೃತ್ತವನ್ನು ಕುವೆಂಪು ವೃತ್ತ ಅಂತೇನು ನಾವು ಅಂದ್ಕೊಂಡ್ರೆ ಇದು ಚದಲಪುರ ಗ್ರಾಮಕ್ಕೆ ಹೊಂದಿಕೊಂಡಿರುವಂಥ ಕುವೆಂಪು ಒಂದು ವೃತ್ತದಲ್ಲಿ ಇವತ್ತು ನಾವು ಇಲ್ಲಿ ಕೂಡ ಸಹ ಧ್ವಜಾರೋಹಣವನ್ನು ನೆರವೇರಿಸಲು ಬಂದಿದ್ದೀರಿ. ಈಗಾಗಲೇ ಈ ಧ್ವಜಾರೋಹಣವನ್ನು ನೆರವೇರಿಸಿದ್ರೆ ಇವತ್ತು ನಾವು ನಿಜವಾಗ್ಲೂ 3 ಧ್ವಜಾರೋಹಣವನ್ನು ನೆರವೇರಿಸಿದಂಗಾಗುತ್ತೆ. ನಮಗೊಂಥರ ಕನ್ನಡಿಗರಿಗೆ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡಿಗರ ಸಾರಥ್ಯ ಸಂಘಟನೆಯ ಎಲ್ಲ ನಮ್ಮ ಕುಟುಂಬಕ್ಕೆ ನಿಜವಾಗ್ಲೂ ಸಂತೋಷ ಆಗ್ತಾಯಿದೆ. ಯಾಕೆಂದರೆ ಒಂದೇ ದಿವಸ 3 ಧ್ವಜಾರೋಹಣವನ್ನು ಆಚರಣೆ ಮಾಡ್ತಾ ಇದ್ದಂತೆ ನಿಜವಾಗ್ಲೂ ನಮ್ಮ
ನಾಡಿನ ಎಷ್ಟೋ ಜನ ಮಹನೀಯರ ಒಂದು ಹೋರಾಟದ ಫಲದಿಂದ ಇವತ್ತೇನು ನಾವು ನವೆಂಬರ್ 1ನೇ ತಾರೀಕು ಅಂದರೆ 1956 ನೆನಪು ಮತ್ತು 1973 ಎರಡರ ನೆನಪುವಾಗಿ ಮತ್ತು ಹಿರಿಯ ಹೋರಾಟಗಾರರಿಗೆ ಗೌರವ ಸಲ್ಲಿಸುವಂಥ ಒಂದು ಕಾಯಕವನ್ನು ಇವತ್ತು ನಾವು ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರದ, ಬೆಂಗಳೂರು ನಗರದ ಎಲ್ಲ ಕೆಲವೊಂದು ಮುಖಂಡರು ನಾವೇನು ಆಹ್ವಾನವನ್ನು ನೀಡಿದ್ದೇವೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಸುರೇಶ್ ಬಾಬು ಅವರು ಆಗಮಿಸಿದ್ದಾರೆ. ಮತ್ತು ಅದೇ ರೀತಿ ನಮ್ಮ ಕಾರ್ಮಿಕ ಘಟಕದ ಜಿಲ್ಲಾಧ್ಯಕ್ಷರಾದಂಥ ದೀಪಕ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಮತ್ತು ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿಯಾದಂಥ ಸಂದೀಪ್ ಅವರು ಕೂಡ ಭಾಗವಹಿಸಿದ್ದಾರೆ. ಮತ್ತು ಕಾರ್ಮಿಕ ಘಟಕದ ಉಪಾಧ್ಯಕ್ಷರಾದಂಥ ಪವನ್ ರೆಡ್ಡಿ ಅವರು ಬಂದಿದ್ದಾರೆ. ಮತ್ತು ಅದೇ ರೀತಿ ನಮ್ಮ ಕಾರ್ಮಿಕ ಘಟಕದ ಉಪಾಧ್ಯಕ್ಷರಾದಂಥ ನಮ್ಮ ಅಧ್ಯಕ್ಷರಾದಂಥ ರಮ್ಮಿ ರೆಡ್ಡಿ ಅವರು ಬಂದಿದ್ದಾರೆ. ಮತ್ತು ಬೆಂಗಳೂರು ನಗರದಿಂದ ಮತ್ತೆ ಹೇಳ್ತಾರಲ್ಲ, ಏನೇ ನಡಿಬೇಕಾದರೂ ನಾವು ಮಹಿಳೆಯರಿಗೆ ಆದ್ಯತೆ ಕೊಡಬೇಕು. ಆದರೆ ಮಹಿಳೆಯರಿಗೆ 2 ಕಡೆ ಆದ್ಯತೆ ಕೊಡಬೇಕು. ನಮ್ಮ ಬೆಂಗಳೂರು ನಗರದ ಸಂಘಟನೆ ಕಾರ್ಯದರ್ಶಿಗಳಾದಂಥ ಪಾರ್ವತಮ್ಮ ಅವರು ಬಂದಿದ್ದಾರೆ. ಮತ್ತು ಅದೇ ರೀತಿ ನಮ್ಮ ಬೆಂಗಳೂರು ಕಾರ್ಯಾಧ್ಯಕ್ಷರಾದಂಥ ಶೋಭಮ್ಮ ಅವರು ಬಂದಿದ್ದಾರೆ. ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮಹಿಳಾ ಘಟಕದ ಸುಪ್ರಿಯ ಅವರು ಬಂದಿದ್ದಾರೆ. ಮತ್ತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ರಮಾಮಣಿ ಅವರು ಬಂದಿದ್ದಾರೆ. ಮತ್ತು ಚಿಟ್ಲಘಟ್ಟ ತಾಲೂಕು ಅಧ್ಯಕ್ಷರಾದಂಥ ನಾಸೀರ್ ಅವರು ಬಂದಿದ್ದಾರೆ. ಮತ್ತು ಅದೇ ರೀತಿ ನಮ್ಮ ಚಿಟ್ಲಘಟ್ಟ ತಾಲೂಕು ಉಪಾಧ್ಯಕ್ಷರಾದಂಥ ರಫೀಕ್ ಅವರು ಬಂದಿದ್ದಾರೆ. ಮತ್ತು ನಗರ ಪ್ರಧಾನ ಕಾರ್ಯದರ್ಶಿಗಳಾದಂಥ ನಮ್ಮ ಮಂಜುನಾಥ್ ಅವರು ಬಂದಿದ್ದಾರೆ. ಮತ್ತು ಅದೇ ರೀತಿ ನಮ್ಮ ಬೆಂಗಳೂರು ನಗರ ಉಪಾಧ್ಯಕ್ಷರು ನಮ್ಮ ಈರಣ್ಣವರು ಬಂದಿದ್ದಾರೆ. ಮತ್ತು ನಮ್ಮ ಯುವ ಘಟಕದ ಜಿಲ್ಲಾಧ್ಯಕ್ಷರು ಮತ್ತು ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ರೂವಾರಿಗಳು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ನಮ್ಮ ಮನೋಜ್ ಕುಮಾರ್, ಅವರು ಜಿಲ್ಲಾಧ್ಯಕ್ಷರು ಯುವ ಘಟಕ. ನಮ್ಮ ಈ ಎಲ್ಲ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ನೂತನವಾಗಿ ಮೊನ್ನೆ ಆಯ್ಕೆ ಮಾಡಿದಂಥ ನಮ್ಮ ದೇವರಾಜ್ ಅವರು ಸಹ ಬಂದು ಈ ಗಿಡಗಳೆಲ್ಲ ಆ ಥರ ಗಿಡದಂಗಿದ್ದು ಇಲ್ಲಿ ಅದೆಲ್ಲ ತೆಗೆದು ಇಲ್ಲಿ ಈಗ ಏನು ನಮ್ಮ ರಸ್ತೆಯ ಕಾಮಗಾರಿ ನಡೀತಾ ಇರೋದ್ರಿಂದ ನಾವು ಸರಳವಾಗಿ ಇವತ್ತು ಇದನ್ನು ಸ್ವಚ್ಛ ಮಾಡಿದ್ದೇವೆ. ಮುಂದಿನ ವರ್ಷಕ್ಕೆ ಇದೆಲ್ಲ ಸ್ವಚ್ಛವಾಗಿ ಮಾಡಿ ಇಲ್ಲಿ ದೊಡ್ಡದಾಗಿ ಒಂದು ಕಾರ್ಯಕ್ರಮವನ್ನು ಇದೇ ಸರ್ಕಾರದಲ್ಲಿ ಹಮ್ಮಿಕೋಬೇಕಂತ ತೀರ್ಮಾನ ತೊಗೊಂಡಿದ್ದೀರಿ. ಮುಂದಿನ ವರ್ಷ ಮಾಡೋಣ ಅಂತ ಹೇಳ್ತಾ, ಮತ್ತು ಈ ಕಾರ್ಯಕ್ರಮಕ್ಕೆ ಮತ್ತೆ ನಮ್ಮ ಪ್ರಶಾಂತ್ ಅವರು ಬಂದಿದ್ದಾರೆ. ಪ್ರಧಾನ ಕಾರ್ಯದರ್ಶಿಯಾದಂಥ ಪ್ರಶಾಂತ್ ಅವರು ಬಂದಿದ್ದಾರೆ. ಮತ್ತು ನಮ್ಮ ಶಿಡ್ಲಘಟ್ಟ ತಾಲೂಕಿನ ಬಾಬಾಜಾನ್ ಬಂದಿದ್ದಾರೆ. ಮತ್ತು ನಮ್ಮ ಗೌರಿಬಿದನೂರು ತಾಲೂಕು ಅಧ್ಯಕ್ಷರು ಬೇರೆ ಒಂದು ಕಾರ್ಯಕ್ರಮ ಇರೋದ್ರಿಂದ ನಮ್ಮ ತಾಲೂಕು ಉಪಾಧ್ಯಕ್ಷರಾದ ರಾಜೇಶ್ ಅವರು ಬಂದಿದ್ದಾರೆ. ಮತ್ತು ಅದೇ ರೀತಿ ನಮ್ಮ ಶಿಡ್ಲಘಟ್ಟಿನ ಇನ್ನು ಯುವ ನಾಯಕರು ಈಗ ಹೊಸದಾಗಿ ಬಂದಿದ್ದಾರೆ ಅವರು. ಮತ್ತು ಇನ್ಯಾರಾದರೂ ತಪ್ಪೋಗಿದ್ದರೆ ನಿಮ್ಮ ಹೆಸರು ಹೇಳ್ದಿರಾ ಅನ್ಯತಾ ಭಾವಿಸಬೇಡಿ, ದಯವಿಟ್ಟು ಹೇಳಿ. ನಿಮ್ಮ ಹೆಸರು ಹೇಳೋದಕ್ಕೆ ನಮಗೆ ನಾಚಿಕೆ ಇಲ್ಲ. ನೀವಿದ್ದರೆ ನಾವಿದ್ದರೆ ನಾಡು, ಅರ್ಥ ಆಯ್ತಲ್ಲ. ಇಲ್ಲಿ ಈಗ ಇವ್ರು ಬಂದಿದ್ದಾರೆ ನಮ್ಮ ರಾಮಚಂದ್ರ ಅವರು. ನಿಜವಾಗ್ಲೂ ಬೆಂಗಳೂರಲ್ಲಿ ಬೆಳಗ್ಗೆನೇ ಅವರು 8 ಗಂಟೆಗೆ ನನಗೆ ಫೋನ್ ಮಾಡಿದ್ರು. ಬೆಂಗಳೂರಿಂದ ಬೆಳಗ್ಗೆ ಎದ್ದು 8 ಗಂಟೆಗೆ ಬಂದು, ಅದು ನಮ್ಮ ಮನೆ ಹತ್ರ ಬರಬೇಕಾದ್ರೆ ಆಟೋ ಏನಾದರೂ ಹಿಡ್ಕೊಬರೋದು ಬಂದು ನನಗೆ ಇದು ಮಾಡಿದ್ರೆ 8 ಗಂಟೆಗೆ ನಾನು ಬಂದಿದ್ದೀನಿ ಸರ್. ಎಲ್ಲ ಒಂದು ಕನ್ನಡ ಅಭಿಮಾನ ನಮ್ಮಲ್ಲೇ ನಾವು ಅದು ಆಗಬೇಕೇ ಹೊರತು ಅಭಿಮಾನ ನಮ್ಮಲ್ಲಿ ನಾವೇ ರೂಢಿಸ್ಕೊಳ್ಬೇಕೇ ಹೊರತು ನಾವು ರೂಢಿಸ್ಕೊಳ್ತೀರ ನಾವು ಇನ್ನೊಬ್ಬರು ಬಲಾತ್ಕಾರವಾಗಿ ಬಂದಾಗ ಅದು ಜಾಸ್ತಿ ದಿವಸ ಉಳಿಯಲ್ಲ, ಅದು ಬಲಾತ್ಕಾರ ಅಂತಾರೆ. ಅದು ಮನಸ್ಸು ಇಚ್ಛೆಯಿಂದ ನಾವು ಈ ಕಾರ್ಯದಲ್ಲಿ ರೂಢಿಸ್ಕೊಂಡಾಗ ಚೆನ್ನಾಗಿರುತ್ತೆ. ಮತ್ತು ಇನ್ನೊಬ್ಬರು ನಮ್ಮ ಕ್ಯಾಮ್ರಾಮ್ಯಾನು ಅವರು ಅವಾಗಿಂದ ಕ್ಯಾಮ್ರಾಮನ್ ಇವಾಗಿಂದ 3 ಕಾರ್ಯಕ್ರಮ ಪ್ರಸಾದ್ ಅವರು ಜಿಲ್ಲಾ ಉಪಾಧ್ಯಕ್ಷರ ಪ್ರಸನ್ನ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅದರಿಂದ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮೊನ್ನೆ ನಿಮಗೆ ಮಾಹಿತಿಯನ್ನು ನೀಡಿದ್ದೆ. ಏನಂದರೆ 70ನೇ ವರ್ಷದ ಕಾರ್ಯಕ್ರಮಕ್ಕೆ 70 ಗಿಡಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ಮಾಡಬೇಕು ಅಂತ. ಅದನ್ನು ಹಿರಿಯ ಪತ್ರಕರ್ತರಾದಂಥ ನಮ್ಮ TS ನಾಗೇಂದ್ರ ಬಾಬು ಅವರು ಕೂಡ ಹೇಳಿದ್ರು, ಪ್ರಸ್ತಾಪ ಮಾಡಿದ್ರು. ಯಾಕೆಂದರೆ ನಾವು ಮಾಡ್ತಾ ಇರುವಂಥ ಸೇವೆ ಇನ್ನು ಹಲವಾರು ಜನಕ್ಕೆ ಮುಟ್ಟಿಲ್ಲ. ನಾವು ಪರಿಸರ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಸುಮಾರು 5 ವರ್ಷದಿಂದ ನಾವು ಕೈಗೂಡಿಸ್ಕೊಂಡಿದ್ದೀವಿ. ಈಗಾಗಲೇ 12-13 ಜಿಲ್ಲೆಗಳಲ್ಲಿ ನಾವು ಕಾರ್ಯಕ್ರಮ ಮಾಡಿ, ಆದರೂ ನೋಡಿ ಕೆಲವರಿಗೆ ಅದು ಹಳ್ಳಿಲಿ ನಮಗೆ ಅವರು ಹೇಳಿದ್ರು ಈ ಥರ ಮಾಡಿ ಒಳ್ಳೆಯದಾಗುತ್ತೆ. ನಾನು ಹೇಳಿದ ಈ ಥರ ಲಕ್ಷಾಂತರ ಗಿಡಗಳನ್ನು ನೆಟ್ಟಿದ್ದೀರಿ, ಇದು ಖಂಡಿತವಾಗಲೂ ಮಾಡ್ತೀರಿ ಅಂತ. ಸ್ವಲ್ಪ ನಮ್ಮ ಒಂದು ನನ್ನ ವೈಯಕ್ತಿಕ ಕಾರಣದಿಂದ ನಾನು ಹೆಚ್ಚಾಗಿ ಅದಕ್ಕೆ ತೊಡ್ಕೊಳಕ್ಕಾಗ್ತಾ ಇಲ್ಲ. ಈಗ ನಮ್ಮ ದೇವರಾಜ್ಗೆ ಮತ್ತು ನಮ್ಮ ಮನೋಜ್ ಕುಮಾರ್ ಅವರಿಗೆ ಜವಾಬ್ದಾರಿ ನೀಡ್ತಾ ಇದ್ದೀರಿ. ಡಿಸೆಂಬರ್
ಅಂತ್ಯದೊಳಗಡೆ ಅವರಿಬ್ಬರು ಸೇರಿ ಯಾವ ಒಂದು ದಿನಾಂಕವನ್ನು ನಿಗದಿ ಮಾಡ್ತಾರೆ ಅವತ್ತು 100ಕ್ಕೆ 100ರಷ್ಟು 70 ಗಿಡಗಳನ್ನು ನೆಡೋದ್ರ ಮುಖಾಂತರ ಕನ್ನಡ ರಾಜ್ಯೋತ್ಸವವನ್ನು ಮತ್ತೊಮ್ಮೆ ಮಾಡೋಣ. ಅದಕ್ಕೆ ಸಂಪೂರ್ಣವಾದಂಥ ಜವಾಬ್ದಾರಿ ಸುರೇಶ್ ಬಾಬು ಅವ್ರದ್ದು ಮತ್ತು ದೀಪಕ್ ಅವರು. ನೀವು ಮತ್ತು ಸುರೇಶ್ ಬಾಬು ಅವರು ಮತ್ತು ಈ ಎಲ್ಲವನ್ನು ನೋಡ್ಕೊಳ್ಳೋಂಥದ್ದು ಉಸ್ತುವಾರಿಯಾಗಿ ನೋಡಿಕೊಂಡು ಈ ಕೆಲಸ ನಿವಾರಣೆ ಮಾಡಬೇಕು. 5 ಜನ ಒಂದು ದೇವರಾಜು, ಎರಡನೇದು ಬಂದು ಮುನಾಜು, 3, 4, 5 ಜನ. 5 ಜನ ಏನು ನಾವು ಪಂಚಭೂತಗಳಿಗೆ ನಾವು ಸೇವೆಯನ್ನು ಮಾಡ್ತಾಯಿದ್ದೀವಿ. ಗಿಡಗಳು ನೆಡೋದು ಕೂಡ ಪಂಚಭೂತಗಳಿಗಾಗಿ. ಯಾಕೆ ಪಂಚಭೂತಗಳಿಗಾಗಿ ನಾವು ಗಿಡಗಳು ನೆಡ್ತೀವಿ? ಆ ಪಂಚಭೂತಗಳು 100 ವರ್ಷಗಳು ಉಚಿತವಾದಂಥ ಗಾಳಿ, ಉಚಿತವಾದಂಥ ಬೆಳಕು, ಉಚಿತವಾದಂಥ ನೀರು, ಉಚಿತವಾದಂಥ ಭೂಮಿ ಮತ್ತು ಎಲ್ಲರ ಜೊತೆಯಲ್ಲಿ ಬೆಂಕಿ ಸಹ ಅದರಲ್ಲಿ ಪಂಚಭೂತಗಳೇನಿದೆ ಆ ಪಂಚಭೂತಗಳ ಥರ ನೀವು ಕೂಡ ಆ ಪಂಚಭೂತಗಳು ಒಳ್ಳೆಯದಾಗೋದಕ್ಕೆ ನೀವು ಮುಂದೆ ಬರಬೇಕು. ಈ ಗಿಡಗಳು ನೆಡೋದಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ನೀವು ತಗೋಬೇಕು. ಅದರಿಂದ ಈ ಕಾರ್ಯಕ್ರಮವನ್ನು ಡಿಸೆಂಬರ್ 30ನೇ ತಾರೀಕು ಒಳಗಡೆ ನೀವು ಯಾವಾಗ ಆದರೂ ಸರಿ, ನಾವು ಹೇಳಿರಲ್ಲ ಅನಕನೂರು ಅಂದರೆ ಮುಖ್ಯ ರಸ್ತೆಯಿಂದ ಪೊಲೀಸ್ ಅಧೀಕ್ಷಕರ ಕಚೇರಿವರೆಗೂ ಅಲ್ಲಿ ತನಕ ನಾವು ಆ ಗಿಡಗಳನ್ನು ನೆಡೋದ್ರ ಮುಖಾಂತರ ಒಂದು ಚಿಕ್ಕಬಳ್ಳಾಪುರ ಇತಿಹಾಸದಲ್ಲಿ ಯಾರೂ ಮಾಡದೇ ಇರೋಂಥ ಕೆಲಸ ಮಾಡೋಣ ಅಂತ ಹೇಳ್ತಾ, ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ದೇವರಾಜರು ಅವರ ಮಾಹಿತಿ ಯಾವ ರೀತಿ ಕಾರ್ಯಕ್ರಮ ಮಾಡ್ತಾರೆ ಅಂತ ನಿಮ್ಗೆ ತಿಳಿಸ್ಕೊಡ್ತಾರೆ. ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ. ಇದೊಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದಂಥ ಸುರೇಶ್ ಬಾಬು ಅವರು ಮತ್ತು ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ. ಆತ್ಮೀಯರೇ, ನಿಮಗೆಲ್ಲರಿಗೂ ನಮ್ಮ ಜಿಲ್ಲೆಯ ಜನತೆಗೆ ಮತ್ತು ರಾಜ್ಯದ ಜನತೆಗೆ 70ನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ದಿನ ನವೆಂಬರ್ 1 ಅಂದರೆ ಅದು ಕನ್ನಡಿಗರ ಪಾಲಿಗೆ ಅದು ಹಬ್ಬದ ದಿನ. ನಾವು ಯುಗಾದಿ ಹಬ್ಬನ, ಶ್ರೀರಾಮನವಮಿನ, ಸಂಕ್ರಾಂತಿ ಹಬ್ಬನ, ದೀಪಾವಳಿ ಹಬ್ಬನ ಎಷ್ಟು ಅತ್ಯಂತ ಸಡಗರದಿಂದ ಆಚರಿಸ್ತೀವೋ ಅದೇ ರೀತಿ ನಾವು 7 ಕೋಟಿ ಕನ್ನಡಿಗರ ಕನ್ನಡದ ಹಬ್ಬ, ಈ ಕನ್ನಡದ ಹಬ್ಬ ನವೆಂಬರ್ 1 ಕನ್ನಡ ರಾಜ್ಯೋತ್ಸವನ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೀವಿ. ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಪುರಾತನ ಇತಿಹಾಸ ಇದೆ. ಈ ದೇಶದ 5 ಪ್ರಾಚೀನ ಭಾಷೆಗಳಲ್ಲಿ ಕನ್ನಡ ಭಾಷೆ ಅತ್ಯಂತ ಪ್ರಮುಖವಾದಂತಹ ಸ್ಥಾನ ಪಡೆದಿದೆ. ಅಷ್ಟೇ ಅಲ್ಲದೇನೆ ಭಾರತ ದೇಶದ 13 ಅಧಿಕೃತ ಭಾಷೆಗಳಲ್ಲಿ ಬಂಗಾಳ ಭಾಷೆಯಲ್ಲಿ 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ. ಅದಕ್ಕೆ ಸರಿಸಮಾನಾಂತರವಾಗಿ ಕರ್ನಾಟಕದ ಕನ್ನಡ ಭಾಷೆಗೂ ಸಹ 8 ಜ್ಞಾನಪೀಠ ಪ್ರಶಸ್ತಿಗಳು ದೊರಕಿದ್ದು, ಇದು ವಿಶ್ವದಲ್ಲಿ ಮತ್ತು ಭಾರತ ದೇಶದಲ್ಲಿ ಅತ್ಯಂತ ಗೌರವಯುತವಾದ ಸ್ಥಾನ ಪಡೆದಿರತಕ್ಕಂತಹ ಭಾಷೆ ಯಾವುದಾದ್ರೂ ಪ್ರಾಚೀನ ಭಾಷೆ ಇದೆ ಅಂದರೆ ಅದು ನಮ್ಮ ಕನ್ನಡ ಭಾಷೆ ಅಂತ ಅಂದ್ಬಿಟ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ರಾಷ್ಟ್ರೀಯ ಕವಿ ಕುವೆಂಪು ಅವರು ಹೇಳಿದ್ದಾರೆ, ಎಲ್ಲಾದರೂ ಇರೋ ಸಂದೇಶದ ಅರ್ಥ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಹುಟ್ಟಿರ್ತಕ್ಕಂತಹ ಜೀವಿ ರಾಜ್ಯದಲ್ಲಾದರೂ ಇರಲಿ, ರಾಷ್ಟ್ರದಲ್ಲಾದರೂ ಇರಲಿ, ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವದ ಯಾವುದೇ ದೇಶಗಳಲ್ಲಿರಲಿ, ಅವನ ಧ್ವನಿ ಏನಾಗಿರಬೇಕು ಅಂದರೆ ಕನ್ನಡ ಆಗಿರಬೇಕು. ಅವನ ಕಾಯಕ ಏನಾಗಬೇಕು ಅಂದರೆ ಕನ್ನಡದ ಕಾಯಕ ಆಗಿರಬೇಕು. ಅವನ ದೇವರು ಏನಾಗಿರಬೇಕು ಅಂತಂದರೆ ತಾಯಿ ಭುವನೇಶ್ವರಿ ಆಗಿರಬೇಕು. ಇಂತಹ ವಿಶಾಲ ತತ್ವನ ಕೊಟ್ಟಂತಹ ಒಂದು ದಿವ್ಯವಾದಂತಹ ಭಾಷೆ ನಮ್ಮ ಕನ್ನಡ ಭಾಷೆ. ನಾನೊಂದು ವಿಚಾರ ಹೇಳ್ತೀನಿ, ನಾನು ನೀವು ನಮ್ಮಂತಹ ಕೋಟ್ಯಾಂತರ ಮಂದಿ ಸೇರಿ ಕನ್ನಡ ಭಾಷೆಯನ್ನು ನಾವು ಉದ್ಧಾರ ಮಾಡಬೇಕಾಗಿಲ್ಲ. ಅದಕ್ಕೆ ಬದಲಾಗಿ ಕನ್ನಡ ಭಾಷೆ ನಮ್ಮನ್ನು ಉದ್ಧಾರ ಮಾಡ್ತಾ ಇದೆ. ಕನ್ನಡದ ಹೆಸರಿನಲ್ಲಿ ನಾವು ಉದ್ಧಾರ ಆಗ್ತಾ ಇದ್ದೀವಿ. ನಮ್ಮ ವ್ಯಕ್ತಿತ್ವ ಬೆಳೆಸ್ಕೊತಾ ಇದ್ದೀವಿ, ನಮ್ಮ ನಾಯಕತ್ವ ಬೆಳೆಸ್ಕೊತಾ ಇದ್ದೀವಿ. ನಾಡು ಕಟ್ಟುವ ಪವಿತ್ರ ಕಾರ್ಯದಲ್ಲಿ ಕನ್ನಡದ ಭಾಷೆಯ ಮುಖಾಂತರ ನಾವು ನೀವೆಲ್ಲರೂ ಸಮಾಜದ ಒಂದು ಅವಿಭಾಜ್ಯ ಅಂಗ ಆಗಿದ್ದೀವಿ. ನಾವು ಕನ್ನಡ ಭಾಷೆಯನ್ನು ಪ್ರೀತಿಸ್ತೀವಿ, ಕನ್ನಡ ನೆಲವನ್ನು ಪ್ರೀತಿಸ್ತೀವಿ, ಕನ್ನಡ ಜಲವನ್ನು ಪ್ರೀತಿಸ್ತೀವಿ, ಕನ್ನಡದ ಕಲ್ಲು ಮಣ್ಣುಗಳನ್ನು, ಮರಗಳು, ಗಿಡಗಳನ್ನು ಕೂಡ ನಾವೆಲ್ಲ ಪ್ರೀತಿಸ್ತೀವಿ. ಹಾಗಾಗಿ ಕನ್ನಡ ಕೇವಲ ಜನಗಳ ಮಧ್ಯದಲ್ಲಿಲ್ಲ, ಅದು ಪ್ರತ್ಯಕ್ಷವಾಗಿ ನಮ್ಮ ಮಧ್ಯದಲ್ಲಿದ್ದರೂ ಸಹಿತ ಅಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಸಮಾಜದಲ್ಲಿದೆ ಅನ್ನೋದು ಕೂಡ ವಿಶಾಲ ಅರ್ಥದಲ್ಲಿ ಒಂದು ಸಂದೇಶ ಆಗಿದೆ. ಆತ್ಮೀಯರೇ, ಇವತ್ತಿನ ದಿನ ಓಝೋನ್ ಪದರ ಈ ಅತ್ಯಧಿಕ ತಾಪಮಾನದ ಉಷ್ಣಾಂಶದಿಂದಾಗಿ ಜರ್ಜರಿತ ಆಗ್ತಾ ಇದೆ. ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ
ಈಗ ನಾವು ಏನು ಚಿಕ್ಕಬಳ್ಳಾಪುರದಂತಹ ಈ ಒಂದು ರಾಜಧಾನಿಗೆ ಸಮೀಪ ಇರ್ತಕ್ಕಂತಹ ಈ ಊರಿನಲ್ಲಿ 34 ಡಿಗ್ರಿ ತಾಪಮಾನನ ಈಗ ನೋಡ್ತಾ ಇದ್ದೀವಿ. ನಾವು ಮರ ಗಿಡಗಳನ್ನು ಬೆಳೆಸದೇ ಹೋದರೆ, ಸಸ್ಯ ಸಂಪತ್ತನ್ನು ಉಳಿಸದೇ ಹೋದರೆ, ನಮ್ಮ ಜಲವನ್ನು ನಾವು ರಕ್ಷಣೆ ಮಾಡ್ಕೊಳ್ದಿರೋ ಹೋದರೆ ಇದು 50ರಿಂದ 60ರಷ್ಟು ತಾಪಮಾನ ಆದಾಗ ನೀವು ಇರೋದಿಲ್ಲ, ನಾವು ಇರೋದಿಲ್ಲ, ಈ ಭೂಮಿನೇ ಇರೋದಿಲ್ಲ. ಆ ಕಾರಣದಿಂದಾಗಿ ಇವತ್ತು ನಾನು ನನ್ನ ಈ ಒಂದು ಕನ್ನಡಿಗರ ಸಾರಥ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಈ ರಾಜ್ಯದ ಜನತೆಗೆ ಒಂದು ಕರೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಕರೆ ಅಂತಂದರೆ, ನೀವು ಇರ್ತಕ್ಕಂತಹ ಕನ್ನಡಿಗರು ಇರ್ತಕ್ಕಂತಹ ಸ್ಥಳಗಳಲ್ಲಿ, ನಿಮ್ಮ ಸುತ್ತಮುತ್ತಲ, ನಿಮ್ಮ ಖಾಸಗಿ ಜಾಗಗಳಲ್ಲಿ, ಸರ್ಕಾರದ ಜಾಗಗಳಲ್ಲಿ ಒಬ್ಬ ಮನುಷ್ಯ ಅವನ ಜೀವನದಲ್ಲಿ ಅವನು ಹುಟ್ಟುಹಬ್ಬದ ದಿನ ಆಗಿರ್ಬೋದು, ವಿವಾಹ ಆಗಿರ್ತಕ್ಕಂತಹ ದಿನ ಆಗಿರ್ಬೋದು, ಮೊದಲನೇ ಗಂಡು ಮಗು ಅಥವಾ ಹೆಣ್ಮಗು ಆಗಿರ್ತಕ್ಕಂತಹ ಜೀವನ ಆಗಿರ್ಬೋದು, ಆ ಮಕ್ಕಳಿಗೆ ಮದುವೆ ಆಗಿರ್ತಕ್ಕಂತಹ ದಿನಾಂಕ ಆಗಿರ್ಬೋದು, ಈ ದಿನಾಂಕಗಳಲ್ಲಿ ಪ್ರತಿಯೊಬ್ಬ ಕನ್ನಡಿಗನು ಕಡ್ಡಾಯವಾಗಿ ಒಂದೊಂದು ಸಸಿ ನೆಟ್ಟು ಅದನ್ನು ಬೆಳೆಸಿ ಮರ ಮಾಡಿದ್ರೆ ನಾವು ಭೂಮಿಯಲ್ಲಿ ಹುಟ್ಟಿದ್ದಕ್ಕೂ ಸಾರ್ಥಕ ಆಗತ್ತೆ. ಈ ರಾಜ್ಯನ ನಾವು ಉಳಿಸ್ತೀವಿ, ಈ ಸಮಾಜನ ನಾವು ಉಳಿಸ್ತೀವಿ, ಮುಂದಿನ ತಲೆಮಾರು ಉಳಿಯುತ್ತೆ ಅನ್ನೋ ಮಾತಿ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಚಿಕ್ಕಬಳ್ಳಾಪುರದಲ್ಲಿ ಕನ್ನಡದ ಇತಿಹಾಸ ತೆಗೆದುಕೊಂಡ್ರೆ ಇಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿನೂ ಕನ್ನಡದ ಬಗ್ಗೆ ಹೋರಾಟಗಳು ನಡೀತು, ಸ್ವಾತಂತ್ರ್ಯ ನಂತರದಲ್ಲೂ ಹೋರಾಟಗಳು ನಡೀತು. ಶ್ರೀ ಭುವನೇಶ್ವರಿ ಕನ್ನಡ ರಾಜ್ಯೋತ್ಸವ ಸಮಿತಿ ಅಂತಂದ್ಬಿಟ್ಟಿತ್ತು, ಸರ್ಎಂವಿ ಕನ್ನಡ ರಾಜ್ಯೋತ್ಸವ ಸಮಿತಿ ಅಂತಂದ್ಬಿಟ್ಟಿತ್ತು. ಹೀಗೆ ಅನೇಕ ರಾಜ್ಯೋತ್ಸವ ಸಮಿತಿಗಳು ರಾಜ್ಯೋತ್ಸವಗಳ ಆಚರಣೆ ಮಾಡುವ ಮುಖಾಂತರ ಕನ್ನಡದ ಪ್ರೇಮನ ಜನತೆಗೆ ತೋರಿಸ್ಕೊಟ್ರು. ರಾಜ್ಕುಮಾರ್ ಪಿಕ್ಚರ್ಗಳೇನಾದರೂ ಚಿಕ್ಕಬಳ್ಳಾಪುರದ ವಾಣಿ ಟಾಕೀಸು, ಬಾಲಾಜಿ ಟಾಕೀಸ್, ಕೃಷ್ಣ ಟಾಕೀಸ್ಗಳಲ್ಲೇನಾದರೂ ಹಾಕಿದ್ರೆ ಇದೇ ಕನ್ನಡಿಗರು ಸ್ಟಾರ್ ಕಟ್ಬಿಟ್ಟು ರಾಜ್ಕುಮಾರ್ಗೆ ಜೈವಾಗಲಿ, ಭುವನೇಶ್ವರಿಗೆ ಜೈವಾಗಲಿ ಅಂತ ಹೇಳೋದ್ರ ಮುಖಾಂತರ ನಾವು ಈ ತೆಲುಗು ನಾಡಿನಲ್ಲಿ ಕನ್ನಡಿಗರು ಇದ್ದೀವಿ, ನಮಗೂ ಶಕ್ತಿ ಇದೆ, ನಮಗೇನಾದರೂ ನೀವು ಅಡ್ಡ ಬಂದರೆ ನಿಮ್ಮನ್ನು ನಾವು ಮಟ್ಟ ಹಾಕ್ತೀವಿ ಅನ್ನೋ ಒಂದು ಸಂದೇಶ ಕೂಡ ಈ ಜನರು ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಚಲಪತಿ ಅವ್ರು ನಿಜವಾಗ್ಲೂ ಅವರ ಒಂದು ಉತ್ಸಾಹ ನೋಡಬೇಕು ಅಂದರೆ, ಇಲ್ಲಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ವತಿಯಿಂದ ಏರ್ಪಡಿಸಿದ್ದ ಹೋರಾಟದಲ್ಲಿ ಭಾಗವಹಿಸಿ ಜೈಲು ಶಿಕ್ಷೆ ಅನುಭವಿಸಿದ್ದಾರೆ. ನೀರಿಗಾಗಿ ಜೈಲಿಗೆ ಹೋದ ಚಲಪತಿ ಅಂದ್ಬಿಟ್ಟು ಒಂದು ಪುಸ್ತಕನೇ ಬರೀಬೇಕು. ಒಂದ್ಸಲ ಹೇಳಿದೆ, ನಿಮ್ಮ ಹೋರಾಟಗಳ ಬಗ್ಗೆ ಎಲ್ಲ ಹೇಳ್ರಿ, ಒಂದೊಳ್ಳೆ ಸಾಹಿತ್ಯ ರಚನೆ ಮಾಡ್ಕೊಡ್ತೀನಿ ಅಂತಂದ್ಬಿಟ್ಟು. ಇರಲಿ, ಅದಕ್ಕಿನ್ನ ಕಾಲ ಕೂಡ ಬಂದಿಲ್ಲ. ಮುಂದೆ ಒಂದಿನ ಇವ್ರ ವ್ಯಕ್ತಿತ್ವ ಏನು ಅನ್ನೋದು ರಾಜ್ಯದ ಜನತೆಗೆ ನಾನೇ ತೋರಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸಂಘಟನೆ ಇದೆಯೋ ಅಲ್ಲಿ ಎಲ್ಲ ಸದಸ್ಯರಿಗೂ 2025ನೇ ಇಸ್ವಿ 70ನೇ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಒಂದೊಂದು ಸಸಿ ನೆಟ್ಟು ಅದನ್ನು ಪೋಷಿಸ್ತಾ ಒಂದು ಕರೆ ಕೊಡಿ ಅಂತಂದ್ಬಿಟ್ಟು ಹೇಳಿ, ನಿಮ್ಮ ಮುಖ್ಯಮಂತ್ರಿ ಆಗಬೇಕು ಅಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕನ್ನಡ ಉದ್ಧಾರ ಆಗತ್ತೆ, ಕನ್ನಡ ಬೆಳೆಯುತ್ತೆ ಅಂತಂದ್ಬಿಟ್ಟು ಹೇಳಿ, ಇನ್ನೊಂದೇ ಒಂದು ವಿಷಯ ಇದೆ ಹೇಳಬೇಕಾಗಿರೋದು. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಹುಟ್ಟಿರೋ ಈ ಪುಣ್ಯ ಭೂಮಿಯಲ್ಲಿ, ಭಾರತ ರತ್ನ CN ತಾವು ಹುಟ್ಟಿರೋ ಈ ಪುಣ್ಯ ಭೂಮಿಯಲ್ಲಿ, ಪದ್ಮ ಪ್ರಶಸ್ತಿ ಪುರಸ್ಕೃತ ಬಿಂಡಿಪಾಪಿನಹಳ್ಳಿ ಮುನಿವೆಂಕಟೇಗೌಡ ಹುಟ್ಟಿರೋದು ಈ ಪುಣ್ಯ ಭೂಮಿಯಲ್ಲಿ. ಇಲ್ಲಿ ಅನೇಕ ಕವಿಗಳು ಹುಟ್ಟಿದ್ದಾರೆ, ಹೋರಾಟಗಾರರು ಹುಟ್ಟಿದ್ದಾರೆ. ಇದು ಚಿಕ್ಕಬಳ್ಳಾಪುರ ಅಲ್ಲ, ಇದು ಚಿಕ್ಕಬಳ್ಳಾಪುರ ಅಲ್ಲವೇ ಅಲ್ಲ, ಹೆಸರಿನ ಚಿಕ್ಕಬಳ್ಳಾಪುರ. ಇದು ಬಹಳ ದೊಡ್ಡದಾದಂತಹ ಬಳ್ಳಾಪುರ. ಈ ದೊಡ್ಡದಾದಂತಹ ಬಳ್ಳಾಪುರದಲ್ಲಿ ನಾವು ನೀವೆಲ್ಲ ಇವತ್ತಿನ ದಿನ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಿದ್ದೀವಿ. ಈ ಕನ್ನಡ ರಾಜ್ಯೋತ್ಸವ ನಿಮಗೆಲ್ಲ ಹೆಚ್ಚಿನ ಶಕ್ತಿ ಕೊಡಲಿ, ಉತ್ಸಾಹ ಕೊಡಲಿ, ಹುರುಪು ಕೊಡಲಿ, ಸಾತ್ವಿಕವಾದ ಹೋರಾಟಕ್ಕೆ ಸ್ಫೂರ್ತಿ ಕೊಡಲಿ ಅಂತಕ್ಕಂತಹ ಮಾತೇಳಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಜೈ ಮೇಡಮ್ ನಿಂತ್ಕೊಳ್ಳಿ ನೀವೆಲ್ಲ ನಿಮಿಷ ಬೇಗ. 70ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಪತ್ರಕರ್ತರಾದಂಥ ಎಸ್ ನಾಗೇಂದ್ರ ಬಾಬು ಅವರು ಬಂದಿದ್ದಾರೆ. ನಮ್ಮ ಹಿರಿಯ ಪತ್ರಕರ್ತರು ಮತ್ತು ಹೋರಾಟಗಾರರು ಮತ್ತು ಹಲವಾರು ಮಹಿಳಾ ಸಂಘಟನೆ
ನಗರಾಧ್ಯಕ್ಷರು ಮೇಡಮ್ ನೀವು ಇನ್ಸ್ಟೆಂಟ್ ಬೇಕಾದ್ರೆ ಬನ್ನಿ ನಾವು ಕಾಣಿಸ್ತೀವಿ. ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ. ಸರ್ ಎಲ್ಲ ಇಟ್ಕೊಂಡು ಕೈ ಒಬ್ರದೊಬ್ರು ಕೈ ಇಟ್ಕೊಂಡ್ರೆ ಈ ಕಡೆ ನೋಡಿ ನಿಂತ್ಕೊಳ್ಳಿ ಮೇಡಮ್, ನೀವು ಅಲ್ಲೇ ನಿಂತ್ಕೊಳ್ಳಿ. ಬನ್ನಿ ಮೇಡಮ್. ಸಣ್ಣದಾಗಿ ಸಣ್ಣದಾಗಿ ಗೌರವ ಸ್ಪರ್ಶೆ ಅಂದ್ರೆ ಸರ್ ಒಂದು ಧ್ವಜಾರೋಹಣ ನೆರವೇರಿಸಿದ್ದಾರೆ. ದಯವಿಟ್ಟು ತಾವು ಸೈಡ್ ಸರ್ ಸ್ವಲ್ಪ ಸೈಡಿಂದ ಬನ್ನಿ ದೀಪಕ್, ಬೇಗ ಬನ್ನಿ ಬನ್ನಿ. ಸೈಡಿಂದ ಮಾಡಿ ಸರ್. ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ. ಪತ್ನಿಯರೇ, ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದಂತಹ ಸುರೇಶ್ ಬಾಬು ಅವರು ಮತ್ತೆ